ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಬಂದು ಡ್ರಾಫ್ ಗೊರಾಮಿ ಬಗ್ಗೆ ಈ ವಿಡಿಯೋದಲ್ಲಿ ಫುಲ್ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಕೊನೆ ತನಕ ನೋಡಿ. ಈ ಡ್ರಾಫ್ ಗೊರಾಮಿ ಬಂದು ಸೌತ್ ಏಷ್ಯಾ ಸೇರಿದಂಥ ಮೀನು. ಇದು ಬಂದು ಇಂಡಿಯಾ, ಬಾಂಗ್ಲಾದೇಶ್ ಮತ್ತು ಪಾಕಿಸ್ತಾನಲ್ಲಿ ನೇಚರಲ್ ಆಗಿ ಸಿಗುವ ಫ್ರೆಶ್ ವಾಟರ್ ಮೀನು. ಈ ಮೀನುಗಳು ಬಂದು ಚಿಕ್ಕದಾಗಿರುತ್ತೆ ಸೈಜಲ್ಲಿ ಮತ್ತು ಕಲರ್ ತುಂಬ ಬ್ರೈಟ್ ಇರುತ್ತೆ. ಎಸ್ಪೆಷಲಿ ಮೇಲ್ ಫಿಶ್ ಬಂದು ಇದು ರೆಡ್, ಬ್ಲೂ, ಆರೆಂಜ್ ಮಿಕ್ಸ್ ಕಲರ್ ಇರುತ್ತೆ ಈ ಮೀನುಗಳಲ್ಲಿ. ಈ ಮೀನುಗಳು ಬಿಗಿನರ್ಸ್ ಮತ್ತು ಕಮ್ಯುನಿಟಿ ಅಕ್ವೇರಿಯಂಗೆ ತುಂಬ ಸೂಟಬಲ್ ಆಗಿರುತ್ತೆ. ಈ ಮೀನುಗಳು ಇದರ ನ್ಯಾಚುರಲ್ ಹ್ಯಾಬಿಟ್ ಆ್ಯಂಡ್ ಬಿಹೇವಿಯರ್ ಅಂತ ನೋಡೋಕೆ ಬಂದರೆ, ನೇಚರಲ್ ಇದು ಬಂದು ಡ್ವಾರ್ಫ್ ಗೊರಾಮಿ ಬಂದು ಸ್ಲೋ ಮೂವಿಂಗ್ ರಿವರ್ ಫಿಶಸ್ ಆಗಿರುತ್ತೆ. ಮತ್ತು ಪಾಂಡ್ಸಲ್ಲಿ, ಲೇಕ್ಸಲ್ಲಿ ಮತ್ತು ರೈಸ್ ಫೀಲ್ಡ್ಸಲ್ಲಿ ಈ ಮೀನುಗಳು ನಿಮಗೆ ಕಾಣಬಹುದು. ಮತ್ತು ಇದು ಬಂದು ಪೀಸ್ಫುಲ್ ಫಿಶು, ಅಗ್ರೆಸಿವ್ ಏನಿಲ್ಲ ಈ ಮೀನು. ಆದರೆ ಮೇಲ್ ಫಿಶ್ ಬಂದು ಒಂದೇ ಟ್ಯಾಂಕಲ್ಲಿ ಜಾಸ್ತಿ ಇದ್ದರೆ ಫೈಟ್ ಆಗ್ಬೋದು. ಇದರ ಟ್ಯಾಂಕ್ ಸೈಜ್ ಮತ್ತು ಅಕ್ವೇರಿಯಂ ಸೆಟಪ್ ನೋಡೋಕೆ ಬಂದರೆ, ಇದು ಬಂದು ಅಟ್ಲೀಸ್ಟ್ ನೀವು 10 ಲೀಟ್ರ್ ಇರೋ ಥರ ಟ್ಯಾಂಕ್ ಕೊಡಲೇಬೇಕು. ಮತ್ತು ಅದಕ್ಕೆ ಬಂದು ನೀವು ಟ್ಯಾಂಕ್ ಡೆಕೋರೇಷನ್ ಬಂದು ಸಾಫ್ಟ್ ಪ್ಲ್ಯಾಂಟ್ಸ್ ಅಂದರೆ ಅಕ್ವೇರಿಯಂ ಪ್ಲ್ಯಾಂಟ್ಸ್ ಬರುತ್ತಲ್ಲ, ಲೈವ್ ಪ್ಲ್ಯಾಂಟ್ಸು, ಅಮೆಜಾನ್ ಸ್ವಾಡು, ಜಾವಾ ಫೆಮ್, ಅನುಬಿಯಸ್ ಆ ಥರ ಯೂಸ್ ಮಾಡ್ಬೋದು ಆ ಟ್ಯಾಂಕಲ್ಲಿ. ಮತ್ತು ಫ್ಲೋಟಿಂಗ್ ಪ್ಲ್ಯಾಂಟ್ಸ್ ಅಂತ ಬರುತ್ತಲ್ಲ, ಫ್ರಾಗ್ ಬಿಟ್ಟು ವಾಟರ್ ಲೆಟ್ಯೂಸು, ಅದನ್ನು ನೀವು ಹಾಕೊಬೋದು. ಮತ್ತು ಓಪನ್ ಸ್ವಿಮ್ಮಿಂಗ್ ಸ್ಪೇಸ್ ಕೊಟ್ಟರೂ ಇಂಪಾರ್ಟೆಂಟೇ ಅದಕ್ಕೆ. ಮತ್ತು ಈ ಮೀನುಗಳು ನೀವು ಸಾಕ್ತಾ ಇದ್ದೀರ ಅಂದರೆ ಟ್ಯಾಂಕ್ ನೀವು ಬಂದು ಕ್ಲೋಸ್ ಮಾಡಿರಬೇಕು, ಮೇಲ್ಗಡೆ ಕವರ್ ಇರಲೇಬೇಕು. ಏನಕ್ಕಂದರೆ ಒಂದೊಂದ್ಸಲಿ ಈ ಮೀನು ಬಂದು ಜಂಪ್ ಮಾಡೋಕ್ಕೆ ಚಾನ್ಸಸ್ ಇದೆ. ಲೈಟಿಂಗ್ ಬಂದು ಮೀಡಿಯಮ್ ಆಗಿದ್ದರೆ ಸಾಕು, ಬ್ರೈಟ್ ಲೈಟು ಅವಾಯ್ಡ್ ಮಾಡ್ಕೊಂಬಿಡಿ. ಈ ಮೀನುಗಳಿಗೆ ಬಂದು ವಾಟರ್ ಟೆಂಪ್ರೇಚರ್ಸ್ ಅಂತ ನೋಡೋಕೆ ಬಂದರೆ, ಟೆಂಪ್ರೇಚರ್ ಬಂದು 24 ಡಿಗ್ರಿಯಿಂದ 28 ಡಿಗ್ರಿ ಸೆಲ್ಸಿಯಸ್ ತನಕ ಇರಬೇಕು. ಮತ್ತು pH ಬಂದು 6.5 7.5 ತನಕ ಇರಬೇಕು. ಮತ್ತು ವಾಟರ್ ಹಾರ್ಡ್ನೆಸ್ ಬಂದು ಸಾಫ್ಟ್ ಟು ಮೀಡಿಯಮ್ ಇರ್ಬೋದು. ಮತ್ತು ವೀಕ್ಲಿ 20% 30% ಬಂದು ವಾಟರ್ ಚೇಂಜ್ ಕಂಪಲ್ಸರಿ ಮಾಡಲೇಬೇಕು. ಮತ್ತು ಏನೋ ಸಡನ್ ಟೆಂಪ್ರೇಚರ್ ಚೇಂಜ್ ಅವಾಯ್ಡ್ ಮಾಡ್ಕೊಳ್ಳಿ. ಅಂದರೆ ಚೇಂಜ್ ಆದರೆ ನೀವು ಬಂದು ಹೀಟ್ರ್ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಅದು ಫಿಶ್ ಬಂದು ಸ್ಟ್ರೆಸ್ ಆಗುತ್ತೆ ಒಂದೊಂದ್ಸಲಿ. ಮತ್ತು ಈ ಮೀನುಗಳು ಡಯಟು ಮತ್ತು ಫೀಡಿಂಗ್ ಅಂತ ನೋಡೋಕೆ ಬಂದರೆ, ಡ್ರಾಫ್ ಗೊರಾಮಿ ಬಂದು ಆಮ್ನಿವರಸ್ ಫಿಶು, ಹೈ ಕ್ವಾಲಿಟಿ ಪೆಲೆಟ್ಸು ತಿನ್ನುತ್ತೆ, ಫ್ಲೇಕ್ಸು ತಿನ್ನುತ್ತೆ. ಮತ್ತು ಫ್ರೋಜನ್ ಫುಡ್ ಅಂತ ನೋಡೋಕೆ ಬಂದರೆ ಬ್ಲೆಡ್ ಬಾಂಬ್ಸ್ ತಿನ್ನುತ್ತೆ, ಮತ್ತು ಬ್ರೈನ್ ಶ್ರಿಂಪ್ ಅಂತ ಬರುತ್ತಲ್ಲ ಅದು ತಿನ್ನುತ್ತೆ. ಮತ್ತು ಒಂದೊಂದ್ಸಲಿ ಲೈಫ್ ಫೀಡು, ಒಂದೊಂದ್ಸಲಿ ಯಾವಾಗಾದ್ರೂ ಒಂದ್ಸಲಿ ನೀವು ಈ ಮೀನುಗಳು ಕೊಡ್ಬೋದು. ಮತ್ತು ಇದರ ಫೀಡಿಂಗ್ ಅಂತ ನೋಡೋಕೆ ಬಂದರೆ ಡೈಲಿ 2 ಟೈಮ್ಸ್ ಬಂದು ಫೀಡ್ ಮಾಡಿ, ಓವರ್ ಫೀಡ್ ಮಾಡೋಕ್ಕೆ ಹೋಗ್ಬಿಡಿ, ಲೈಟ್ ಕ್ವಾಂಟಿಟಿಯಲ್ಲಿ ಫೀಡ್ ಮಾಡ್ಕೊಳ್ಳಿ. ಮತ್ತು ಯಾಕಂದರೆ ವಾಟರ್ ಬಂದು ನಿಮಗೆ ಗಲೀಜಾಗೋಕ್ಕೆ ಚಾನ್ಸಸ್ ಇರುತ್ತೆ ಮತ್ತು ಹೆಲ್ತ್ ಪ್ರಾಬ್ಲಮ್ ಬರುತ್ತೆ. ಈ ಮೀನುಗಳ ಜೊತೆ ಬಂದು ಟ್ಯಾಂಕ್ ಪೇಂಟ್ಸ್ ಅಂತ ನೋಡೋಕೆ ಬಂದರೆ ನಿಯಾನ್ ಟೆಟ್ರಾ ಬಿಡ್ಬೋದು, ಗಪ್ಪಿ ಫಿಶ್ ಬಿಡ್ಬೋದು, ಪ್ಲಾಟಿ ಮತ್ತು ಕೋರಿಡೋರಸು, ರಾಸ್ಬೋರಾಸ್ ಅಂತ. ಮತ್ತು ಇನ್ನೊಂದು ಇದ್ರ ಜೊತೆ ಏನು ಅವಾಯ್ಡ್ ಮಾಡಬೇಕಂತ ನೋಡಿದ್ರೆ, ನಿಮಗೆ ಟೈಗರ್ ಬಾರ್ಬು, ಆಸ್ಕರು ಮತ್ತು ಅಗ್ರೆಸಿವ್ ಫಿಶ್ ಇದ್ರ ಜೊತೆ ಏನು ಬಿಡೋಕ್ಕೆ ಹೋಗ್ಬಿಡಿ. ಮತ್ತು ಇದೇನೋ ನೀವು ಟ್ಯಾಂಕಲ್ಲಿ ಸೆಟ್ ಮಾಡ್ತಾಯಿದೆ ಅಂದರೆ ಈ ಮೀನು ಬಂದು ಒಂದು ಮೇಲಿಗೆ ಬಂದು 2 ಫೀಮೇಲ್ ಕೊಡಿ ಆವಾಗಲೇ. ಏನಕ್ಕಂದರೆ 2 ಮೇಲು 2 ಫೀಮೇಲ್ ಇದ್ದರೆ ಬಂದು ನಿಮಗೆ 2 ಮೇಲು ಜಗಳಾಡೋಕ್ಕೆ ಚಾನ್ಸಸ್ ಇದೆ ಈ ಮೀನುಗಳು. ಮತ್ತು ಇದರ ಡಿಸೀಸಸ್ ಮತ್ತು ಕೇರ್ ಟಿಪ್ಸ್ ಅಂತ ನೋಡೋಕೆ ಬಂದರೆ, ಇದಕ್ಕೆ ಬಂದು ಫಿನ್ ರಾಟ್ ಅಂತ ಬರುತ್ತೆ ಮತ್ತು ಫಂಗಲ್ ಇನ್ಫೆಕ್ಷನ್ ಬರುತ್ತೆ. ಇದು ಪ್ರಿವೆನ್ಷನ್ ಟಿಪ್ಸ್ ಅಂತ ನೋಡೋಕೆ ಬಂದರೆ, ವಾಟರ್ನ ಮಂದಿ ಕ್ಲೀನಾಗಿ ಮೈಂಟೈನ್ ಮಾಡಿ. ಮತ್ತು ಓವರ್ ಕ್ರೌಡಿಂಗ್ ಅಂದರೆ ಜಾಸ್ತಿ ಮೀನು ಬಿಡೋಕ್ಕೆ ಹೋಗ್ಬಿಡಿ. ಮತ್ತು ಹೊಸ ಫಿಶ್ ಬಂದು ಕ್ವಾರಂಟೈನ್ ಮಾಡಿ ಆಮೇಲೆ ಟ್ಯಾಂಕಲ್ಲಿ ಬಿಡಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಲೈಕ್ ಮಾಡಿ ಮತ್ತು ಕಮೆಂಟಲ್ಲಿ ನಿಮ್ಮ ಡೌಟನ್ನು ಕೇಳಿರಿ. ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಫಿಶ್ ಕೀಪಿಂಗ್.